ಹಲೋ ನಮಸ್ಕಾರ ಎಲ್ಲರಿಗೂ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಡೋಕ್ಲಾ ಮಾಡ್ತಾಯಿದ್ದೀನಿ. ಡೋಕ್ಲಾ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡ್ಕೊಳ್ಳಿ. ನಾನಿಲ್ಲಿ ಒಂದು ಬೌಲ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿದೆ ಇದು. ಆಮೇಲೆ ಇದು ಆಯಿಲ್ ಇದೆ, ಸನ್ಫ್ಲವರ್ ಆಯಿಲು. ಸಾಸಿವೆ ಎಣ್ಣೆ ಆ ಥರ ಬೇಡ, ಅದು ಸ್ಮೆಲ್ ಇರುತ್ತೆ. ಅದು ಡೋಕ್ಲಾಕ್ಕೆ ಸರಿ ಆಗೋದಿಲ್ಲ. ನೀವು ಈ ಥರ ಸನ್ಫ್ಲವರ್ ಆಯಿಲ್ ತೊಗೊಳ್ಳಿ. ಆಮೇಲೆ ಇದು ನಿಂಬೆಹಣ್ಣಿನ ರಸ ಇದೆ, ಇದು ಹಿಂಗಿದೆ ಒಂದು ಸ್ವಲ್ಪ ಹಾಕೋದಕ್ಕೆ. ಒಂದು 3 ಸ್ಪೂನ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಏನೋ ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ ಕಲಿಸ್ಕೊಳ್ಳೋದಕ್ಕೆ ಒಂದು ಬೌಲ್ ತೊಗೊಳ್ಳಿ ಈ ಥರ. ಆಮೇಲೆ ಒಂದು ಪಾತ್ರೆ, ಅದರಲ್ಲಿ ಒಂದು ರಿಂಗ್ ಬೇಕಿದು ಇಡೋದಕ್ಕೆ. ಮೊದಲಿಗೆ ಒಂದು ಬೌಲಿಗೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ಸಕ್ಕರೆ, ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ನನಗೆ 1.5 ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಇದೆ ಇದು. ಹಿಂಗೆ ಹಾಕ್ತಾಯಿದ್ದೀನಿ. ತುಂಬ ಕಡಿಮೆ ಪ್ರಮಾಣದಲ್ಲಿ ಅರಿಶಿನ ಪುಡಿಯನ್ನು ತೊಗೊತಾ ಇದ್ದೀನಿ ನಾನಿಲ್ಲಿ. ಜಾಸ್ತಿ ಹಾಕಬಾರ್ದು. ಜಾಸ್ತಿ ಹಾಕಿದರೆ ಇದು ಡೋಕ್ಲಾ ಮೇಲೆಲ್ಲ ಕಲರು ರೆಡ್ ಆಗಿ ಬರುತ್ತೆ, ಅದು ಅಷ್ಟು ಸರಿಯಾಗಿ ಕಾಣೋಲ್ಲ. ಅದು ಇಷ್ಟೇ ತೊಗೊಳ್ಳಿ, ಒಂದು ಸ್ವಲ್ಪನೇ ತೊಗೊಳ್ಳಿ. 2 ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ತೊಗೋತಾ ಇದ್ದೀನಿ ನಾನಿಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಇದನ್ನು. ನಾವು ಯಾವ ಬಟ್ಲಲ್ಲಿ ಹಿಟ್ಟು ತೊಗೊಂಡ್ವಿ ಅದೇ ಬಟ್ಲಿಂದ ಅರ್ಧ ಕಪ್ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇದು ನಾವು ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಡೋಕ್ಲಾ ಬರುತ್ತೆ. ಇದು ತುಂಬ ಚೆನ್ನಾಗಿ 5 ನಿಮಿಷ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಲಮ್ಸ್ ಇರಬಾರ್ದು ಹಿಟ್ಟಿನಲ್ಲಿ. ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಇದನ್ನು. ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ನಿಮಿಷ ಆಗಿದೆ ಇದು. ಇದಕ್ಕೆ 2 ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟಿನಲ್ಲಿ ಯಾವುದು ಲಮ್ಸ್ ಇರಬಾರ್ದು, ಆ ಥರ ಚೆನ್ನಾಗಿ ಇದನ್ನು ಈ ಥರ ಬೀಟ್ ಮಾಡ್ಕೊಳ್ಬೇಕು. ಕೊನೆಗೆ ನಾನು ಏನೋ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಇದು 1 ತೊಗೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದು ಆ್ಯಕ್ಟಿವೇಟ್ ಆಗುತ್ತೆ ನೋಡಿ. ಇದು ಕಲರ್ನು ಚೇಂಜ್ ಆಗುತ್ತೆ ನೋಡಿ. ಆಮೇಲೆ ನಾನು ಟಿಫನಿಗೆಲ್ಲ ಒಂದು ಸ್ವಲ್ಪ ಆಯಿಲಿಂದ ಈ ಥರ ಗ್ರೀಸ್ ಮಾಡ್ತೀನಿ. ಆಮೇಲೆ ಇದು ಬ್ಯಾಟರ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಈ ಥರ ಟ್ಯಾಪ್ ಮಾಡಬೇಕು 1-2 ಸರ್ತಿ. ನೀರು ಕಾಯ್ತಾ ಇವಾಗ ಹುಷಾರಾಗಿ ಇದನ್ನು ಈ ಥರ ಒಳಗೆ ಇಟ್ಕೊಳ್ಳಿ. ಆಮೇಲೆ ಈ ಥರ ಇದನ್ನು ಮುಚ್ಕೊಳ್ಳಿ. 15 ನಿಮಿಷ ಇದನ್ನು ಸ್ಟೀಮ್ನಲ್ಲಿ ಬೇಯಿಸ್ಕೊಳ್ಬೇಕು. ನಾವು ಒಂದು ಬಾಣಲೆಯಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾಯ್ತಾ ಇದೆ ಇವಾಗ.
ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಆಮೇಲೆ ಕೊತ್ತಂಬರಿ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ನಾನು. ಗ್ಯಾಸ್ ಆಫ್ ಮಾಡೋಣ. ಓಕೆ, 2 ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಇದೆ ಇದು. ಒಂದು 3 ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನು ಸಕ್ಕರೆ ಕರಿವರೆಗೂ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಅರ್ಧ ಸ್ಪೂನ್ ಆಗುವಷ್ಟು ಇದಕ್ಕೆ ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸ್ಪಂಜಿಯಾಗಿ. ಇದನ್ನು ಕಟ್ ಮಾಡೋಣ. ಈಗ ನಾವು ರೆಡಿ ಮಾಡಿಟ್ಟಿರುವಂಥ ಇದನ್ನು ಒಗ್ಗರಣೆಯನ್ನು ಇದ್ರ ಮೇಲೆಲ್ಲ ಹಾಕೋಣ. ಕೊತ್ತಂಬರಿ, ಕೊಬ್ಬರಿ, ಆಮೇಲೆ ಎಳ್ಳಿನಿಂದ ಗಾರ್ನಿಷಿಂಗ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಢೋಕ್ಲ. ಟೇಸ್ಟ್ನೂ ತುಂಬ ಚೆನ್ನಾಗಿತ್ತು, ಇದ್ರದ್ದು ತುಂಬ ಚೆನ್ನಾಗಾಗಿತ್ತು. ನೋಡಿ ಎಷ್ಟು ಸ್ಪಂಜಿ ಆಗಿದೆ ಇದು. ಖಮನ್ ಢೋಕ್ಲ ತಮಗೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.